ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದಮ್ ಬಿರಿಯಾನಿ ಮಾಡ್ಕೊಳ್ಳೋಣ. ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. 2 ಈರುಳ್ಳಿ ತೊಗೊಂಡಿದ್ದೆ. ಸೊ 10 ಹಸಿಮೆಣಸು, ಹಾಗೆ ಶುಂಠಿ 2 ಇಂಚು ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ. ಸೊ ಇದು ಒಗ್ಗರಣೆಗೆ 3 ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಪುದೀನ ಮತ್ತು ಬಿರಿಯಾನಿ ಐಟಮ್ಸು, ಸಾಂಬಾರು ಎಣ್ಣೆ, ತುಪ್ಪ ಮತ್ತು ಲೆಮನ್ನು. ಸೊ ಇದು ಚಿಲ್ಲಿ ಪೌಡರು, ಧನಿಯಾ ಪೌಡರು ತೊಗೊಂಡಿದ್ದೀನಿ. ಹಾಗೆ 1 ಲೀಟ್ರ್ ಮೊಸರು ಯೂಸ್ ಮಾಡ್ತಾ ಇದ್ದೀನಿ. ಇದು ಹಾಲು, ಬಿಸಿ ಹಾಲು ಕಾಯಿಸಿ ಇಟ್ಕೊಂಡಿದ್ದೆ. ಇದು ನ್ಯಾಚುರಲ್ ಕಲರು. ಸೊ ನಾನು ಫುಡ್ ಕಲರ್ ಯೂಸ್ ಮಾಡಿಲ್ಲ. ಕೇಸರದ ಕುಂಕುಮದ ಹೂವು ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಕರಿಬೇವು. ಇದು ರೈಸು, ನಾನು ಬುಲೆಟ್ ರೈಸ್ ತೊಗೊಂಡಿದ್ದೀನಿ. 2 kg ರೈಸ್ ತೊಗೊಂಡಿದ್ದೀನಿ. ಒಂದು 10 ನಿಮಿಷ ಇಲ್ಲ 20 ನಿಮಿಷ ನೀರಲ್ಲಿ ನೆನೆಸ್ಕೊಳ್ಳೋಣ. 3 ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ತುಂಬ ರುಚಿ ಇರುತ್ತೆ. ಇದು ಮಿಕ್ಸಿ ಮಸಾಲನೂ ರೆಡಿ ಆಗಿದೆ. ಸೊ ಈಗ ಚಿಕನ್ ತೊಗೊಂಡಿದ್ದೀನಿ. 1.5 kg ಚಿಕನ್ನು ಲೆಗ್ ಪೀಸ್ ತೊಗೊಂಡಿದ್ದೆ. ತುಂಬ ರುಚಿ ಇರುತ್ತೆ ಇದರಲ್ಲಿ ಲೆಗ್ ಪೀಸ್ ಹಾಕಿದರೆ. ಮಿಕ್ಸಿ ಮಾಡ್ಕೊಂಡಿರುವಂತಹ ಪೇಸ್ಟು ಸೇರಿಸ್ತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಈರುಳ್ಳಿನೂ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಪೌಡರು 1 ಸ್ಪೂನು, ಧನಿಯಾ ಪೌಡರು 1 ಸ್ಪೂನು, 2 ಸ್ಪೂನು ಆಯಿಲ್ ಸೇರಿಸಿ, ಲೆಮನ್ನು, ಮೊಸರು, ಉಪ್ಪು ಒಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಟ್ಟು 1/2 hour ನೆನೆಯಕ್ಕೆ ಬಿಡೋಣ. ಇದನ್ನು ಸ್ವಲ್ಪ ಹುಷಾರಿಲ್ಲ ನನಗೆ. ಸೊ ಹಾಗಾಗಿ ವಾಯ್ಸು ಮಾತಾಡೋಕ್ಕೆ ಜಾಸ್ತಿ ಆಗ್ತಾಯಿಲ್ಲ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನಾನು ಅಷ್ಟೇ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ಯಾರಿಗೆ ಬಿರಿಯಾನಿ ಇಷ್ಟ ಆಗುತ್ತೆ. ಸೊ ನನಗೆ ಬಿರಿಯಾನಿ ಇಷ್ಟ ಆಗಲ್ಲ. ನನ್ನ ಚಿಕ್ಕ ಮಗಳು ಕೇಳಿದ್ಲು ಅಂತ ಅವಳಿಗೆ ಬಿರಿಯಾನಿ ಮಾಡಿಕೊಟ್ಟೆ. ಪಾತ್ರೆಯಲ್ಲಿ ನೀರು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಸೊ ನೀರೀಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಪಲಾವ್ ಐಟಮ್ಸು ಸೇರಿಸ್ಕೊಳ್ಳಿ. ಸೊ ಹಾಗೆ 1 ಸ್ಪೂನು ತುಪ್ಪ ಸೇರಿಸ್ಕೊಳ್ಳಿ. ಈಗ ಅಕ್ಕಿ ಸೇರಿಸ್ತಾ ಇದ್ದೀನಿ. ಅಕ್ಕಿನೂ ಸೇರಿಸಿ ಹಾಗೆ 1 ಸ್ಪೂನು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ 1 ರೌಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಇದು ಜಾಸ್ತಿ ಬೇಯೋದು ಬೇಡ, ಅರ್ಧ ಬೆಂದರೆ ಸಾಕು. ಇದು ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಚಿಕನ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ನಾನು ಇದು ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. 2 ಟೊಮೆಟೊ, 2 ಈರುಳ್ಳಿ ಸೇರಿಸಿ ಹಾಗೆ ಕಸ್ತೂರಿ ಮೇಥಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಚಿಕನ್ ಸೇರಿಸ್ತಾ ಇದ್ದೀನಿ. ಚಿಕನ್ನು ಸ್ವಲ್ಪ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ. ಖಂಡಿತ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ 30 ನಿಮಿಷ ಸಾಕು ಇದನ್ನು ಮಾಡೋಕ್ಕೆ. ಸೊ ಅಷ್ಟೇ ರುಚಿನೂ ಇರುತ್ತೆ ಇದು. ಈಗ ಬಿರಿಯಾನಿ ಮಸಾಲ ಸೇರಿಸ್ತಾ ಇದ್ದೀನಿ. 2 ಸ್ಪೂನು ಬಿರಿಯಾನಿ ಮಸಾಲ ಹಾಗೆ 1 ಸ್ಪೂನು ಗರಂ ಮಸಾಲ ಎಲ್ಲ ಸೇರಿಸಿ ಅದನ್ನು ಚೆನ್ನಾಗಿ 1 ರೌಂಡು ಮಿಕ್ಸ್ ಕೊಡಿ. ಚಿಕನ್ನು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಸೊ ಈ ಥರ ಸೈಡಲ್ಲಿ ನೀರು ಬಿಟ್ಕೋತಾ ಇದೆ ಅಂದರೆ ಇದು ರೆಡಿ ಆಗಿದೆ ಅಂತ. ಸೊ ಈ ಟೈಮಲ್ಲಿ ಲೇಯರು ರೈಸ್ ಸೇರಿಸ್ಕೊಳ್ಳೋಣ. ಸ್ಟವ್ ಉರಿ ಕಡಿಮೆ ಇಟ್ಕೊಂಡೇ ಮಾಡ್ಕೊಳ್ಳಿ. ಸೊ ರೈಸು 1 ಲೇಯರ್ ಸೇರಿಸಿ ಹಾಗೆ ಈರುಳ್ಳಿ ಸೇರಿಸಿ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ. ಸೊ ತುಪ್ಪ 1 ಸ್ಪೂನು, ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕೇಸರಿ ಹಾಲು, ಸೊ ಅದನ್ನು 1 ರೌಂಡು ಸೇರಿಸ್ಕೊಳ್ಳೋಣ. ಇದೇ ಥರ 2 ಲೇಯರ್ ಸೇರಿಸ್ಕೊಂಡಿದ್ದೀನಿ ನಾನು. ಫುಡ್ ಕಲರು ತೊಗೊಂಡಿಲ್ಲ. ಸೊ ಫುಡ್ ಕಲರ್ ತೊಗೊಂಡ್ರೆ ಇನ್ನೂ ಕಲರ್ ಬರುತ್ತೆ. ಮನೆಯಲ್ಲಿ ಯಾವುದಾದ್ರೂ ಹಳೆ ತವ ಇದ್ದರೆ ಅದನ್ನು 10 ನಿಮಿಷ ದೊಡ್ಡ ಹುರಿಯಲ್ಲಿ ಹೀಟ್ ಮಾಡ್ಕೊಳ್ಳಿ. ಈಗ ಸ್ಟವ್ ಮೇಲೆ ಅದನ್ನು ಇಡ್ತಾ ಇದ್ದೀನಿ. ದಮ್ ಕಟ್ಟಲಿಕ್ಕೆ ಇದು. ಸೊ ನಾನು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ನಿಮಗೆ ಫಾಯಿಲ್ ಪೇಪರ್ ಇದ್ದರೆ ಅದನ್ನಾದರೂ ತೊಗೊಳ್ಳಿ, ಫಾಯಿಲ್ ಶೀಟ್ ಅಂತಾರಲ್ವ, ಸೊ ಅದನ್ನಾದರೂ ತೊಗೊಳ್ಳಿ. ಇದು ಕಾಟನ್ ಬಟ್ಟೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ರೆಡಿ ಆಗಿದೆ ದಮ್ ಬಿರಿಯಾನಿ. ದಮ್ ಕಟ್ಟಲಿಕ್ಕೆ 10 ನಿಮಿಷ ಉರಿ ಜಾಸ್ತಿ ಇಡಬೇಕು ಮತ್ತು 10 ನಿಮಿಷ ಉರಿ ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ತಳ ಹಿಡಿಯಲ್ಲ. ಇಲ್ಲ ಅಂತಂದರೆ ಕೆಳಗಡೆ ಎಲ್ಲ ಸೀದೋಗಿರೋ ಥರ ಆಗಿರುತ್ತೆ. ಇದು ಕೇಸರಿ ಕಲರು. ಸೊ ಹಾಗಾಗಿ ಲೈಟಾಗಿ ಬಂದಿದೆ. ನೀವು ಫುಡ್ ಕಲರು ಸೇರಿಸಿದ್ರೆ ಇನ್ನೂ ಸ್ವಲ್ಪ ಕಲರ್ ಜಾಸ್ತಿ ಇರುತ್ತೆ. ತಳ ಏನು ಸ್ವಲ್ಪ ಹಿಡ್ದಿಲ್ಲ ನೋಡಿ, ತುಂಬ ರುಚಿಯಾಗಿ ಆಗಿದೆ. ಸೊ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಸೊ ಅಷ್ಟೇ ತುಂಬ ರುಚಿಯಾಗೂ ಇದೆ. ಪ್ಲೀಸ್ ಖಂಡಿತ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್.